ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಿಮ್ಮ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಈ ಭಾರತದಲ್ಲಿ ಕುಟುಂಬ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ ಈ ಕುಟುಂಬದ ಅರ್ಥ ಹಾಗೆ ಅವುಗಳ ವ್ಯಾಖ್ಯೆ ಲಕ್ಷಣಗಳನ್ನು ಕುರಿತು ಈಗಾಗಲೇ ನೀವು ತಿಳಿದುಕೊಂಡಿದ್ದೀರ. ವಿದ್ಯಾರ್ಥಿಗಳೇ, ಅದಕ್ಕೆ ಉದಾಹರಣೆಗೆ ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆಗೆ ಈ ನರಸಿಂಗನವರ ಕುಟುಂಬದ ಬಗ್ಗೆ ತಿಳ್ಕೊಂಡಿದ್ದೀರ. ಇದರಲ್ಲಿ ನಿಮಗೆ ನರಸಿಂಗನವರ ಕುಟುಂಬ 5 ಮಾರ್ಕ್ಸ್ಗೆ ಬರ್ಬೋದು. ಹಾಗೆ ಇನ್ನು ಕುಟುಂಬದ ಅರ್ಥ ವ್ಯಾಖ್ಯೆ ಲಕ್ಷಣಗಳನ್ನು ಇಲ್ಲಿ 10 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಹಾಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಓಕೆ, ನಾವು ಮುಂದಕ್ಕೆ ಹೋಗೋಣ. ಈ ಅವಿಭಕ್ತ ಕುಟುಂಬದಲ್ಲಿ ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸಿಗೆ ಕೂಡ ಪ್ರಶ್ನೆಗಳು ಬರ್ತವೆ. ಜಾಸ್ತಿ ಹೆಚ್ಚಾಗಿ 5 ಮಾರ್ಕ್ಸ್ಗೆ ಬರ್ತಿದ್ದಾವೆ ಇವತ್ತಿನ ಪ್ರಶ್ನೆ. ಏನಪ್ಪ ಅನ್ನೋದಾದ್ರೆ, ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನನುಕೂಲಗಳನ್ನು ತಿಳಿಸಿ. ಏನಪ್ಪ ಅವಿಭಕ್ತ ಕುಟುಂಬದ ಅನುಕೂಲ ಅನನುಕೂಲಗಳು ಅಂದರೆ, ನಾವು ಯಾವುದೇ ಒಂದು ವಿಷಯವನ್ನು ತಗೊಂಡ್ರು ಕೂಡ ಅದರಿಂದ ಒಳ್ಳೆಯದು ಕೂಡ ಇರುತ್ತೆ, ಅದ್ರ ಜೊತೆಯಲ್ಲಿ ಕೆಟ್ಟದ್ದು ಕೂಡ ಇರುತ್ತೆ. ಉದಾಹರಣೆ, ನಾವು ಕಳೆದ ತರಗತಿಯಲ್ಲಿ ಜನಸಂಖ್ಯೆನ ನೋಡಿದ್ವಿ. ಜನಸಂಖ್ಯೆ ಹೆಚ್ಚಿದ್ರೆ ಏನಾಗುತ್ತೆ, ಅದಕ್ಕೆ ಕಾರಣಗಳೇನು, ಅಥವಾ ಪರಿಣಾಮಗಳೇನು, ಹಾಗೆ ಜನಸಂಖ್ಯೆಯಿಂದ ಆಗುವಂಥ ದುಷ್ಪರಿಣಾಮಗಳೇನು ಬಗ್ಗೆ ನೋಡಿದ್ವಿ. ಹಾಗೆ ಈ ನಾವು ಸಮಾಜದಲ್ಲಿ ಈ ಒಳಗೊಳ್ಳುವಿಕೆ ತಂತ್ರಗಳು ನೋಡಿದ್ವಿ. ಜಾತಿಯಲ್ಲಿ ಅಸ್ಪೃಶ್ಯತೆ, ಅದಕ್ಕೆ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವಿಲ್ಲಿ ಈ ಒಳ್ಳೆಯ ಅಂಶಗಳು ಮತ್ತು ಕೆಟ್ಟ ಅಂಶಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಓಕೆ, ನಾವು ಈ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ಕುರಿತು ನೋಡೋಣ. ಏನಪ್ಪ ಅನುಕೂಲಗಳು ಅನ್ನೋದಾದ್ರೆ, ನಾವು ಫಸ್ಟ್ ಪಾಯಿಂಟ್ ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ನೋಡೋದಾದ್ರೆ ಏನು, ನಾವೆಲ್ಲ ಜೊತೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಮ್ಗೆ ಏನು ಅನುಕೂಲ ಇದೆ. ಸಾಕಷ್ಟು ಒಂದು ಕುಟುಂಬದಲ್ಲಿ ನಾವು ನೋಡಿದ್ರೆ ನರಸಿಂಗನವರ ಕುಟುಂಬ ನೋಡಿದ್ವಿ. ಅದರಲ್ಲಿ ಸುಮಾರು 206 ಜನ ಸದಸ್ಯರಿದ್ದಾರೆ. ಹಾಗಾದ್ರೆ ಆ 206 ಜನ ಒಟ್ಟಿಗೆ ಇರೋದ್ರಿಂದ ಏನು ಅನುಕೂಲ ಇದೆ ನಮಗೆ, ಅಥವಾ ನಾವು ನಮ್ಮ ಅಜ್ಜಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ ಇವರೆಲ್ಲರೂ ಕೂಡ ಒಟ್ಟಾಗಿರೋದ್ರಿಂದ ನಮಗೆಲ್ಲ ಏನು ಬೆನಿಫಿಟ್ಸ್ ಇದೆ ಅನ್ನೋದಾದ್ರೆ ನಾವು ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ನೋಡ್ಬೋದು ಆರ್ಥಿಕ ಅನುಕೂಲ. ಏನಪ್ಪ ಆರ್ಥಿಕ ಅನುಕೂಲ ಅಂತಂದ್ರೆ, ಅವಿಭಕ್ತ ಕುಟುಂಬ ಆಸ್ತಿಯನ್ನ ಸಣ್ಣ ಹಿಡುವಳಿಗಳಾಗಿ ಆಗೋದನ್ನ ತಪ್ಪಿಸುತ್ತೆ. ನಾವೆಲ್ಲ 206 ಜನ ಒಂದೇ ಮನೆಯಲ್ಲಿ ವಾಸ ಮಾಡೋದ್ರಿಂದ ಏನಾಯಿತು, ಅವಿಭಕ್ತ ಕುಟುಂಬದಲ್ಲಿ ನರಸಿಂಗನವರ ಕುಟುಂಬದಲ್ಲಿ ಇಲ್ಲಿ ಈ ಭೂಮಿ ಅನ್ನೋದು ಆಸ್ತಿ ಸಣ್ಣ ಸಣ್ಣ ಭಾಗಗಳಾಗಿ ಹಂಚಿಕೆ ಡಿವೈಡ್ ಆಗದಂತೆ ಹಿಡುವಳಿ ಆಗೋದನ್ನು ತಪ್ಪಿಸುತ್ತೆ. ನಾವೆಲ್ಲ ಒಂದಾಗಿರುತ್ತೆ. ಹಾಗೆ ಪ್ರತಿಯೊಬ್ಬ ಸದಸ್ಯರ ದುಡಿಮೆ ಮತ್ತು ಸಹಕಾರದಿಂದ ಏನಾಗ್ತಿದೆ, ಆರ್ಥಿಕ ಚಟುವಟಿಕೆಗಳ ಮೇಲೆ ವೃದ್ಧಿಸುತ್ತೆ. ನಮಗೆ ಹೆಚ್ಚು ಎಲ್ಲರೂ ಕೂಡ ಕಷ್ಟಪಟ್ಟು ಕೃಷಿಯಲ್ಲಿ ದುಡಿಮೆ ಮಾಡೋದ್ರಿಂದ ಇಲ್ಲಿ ಹಣ ಅನ್ನೋದು ಆರ್ಥಿಕರದು ಅಭಿವೃದ್ಧಿ ಆಗುತ್ತೆ. ಹಾಗೆ ವ್ಯಕ್ತಿಯ ಸರ್ವಾಂಗೀಯ ಬೆಳವಣಿಗೆಗೆ ಸಹಾಯಕ ಆಗುತ್ತೆ, ಅನುಕೂಲ ಆಗುತ್ತೆ. ಅಂದರೆ ನಾವೆಲ್ಲ ಕುಟುಂಬದಲ್ಲಿ ಒಂದಾಗಿರೋದ್ರಿಂದ ನಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಲಿಕ್ಕೆ, ನಾವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೆನಪಿರಲಿ, ಆರ್ಥಿಕ ಅನುಕೂಲ ಅನ್ನೋದಾದ್ರೆ ಅವಿಭಕ್ತ ಕುಟುಂಬದಲ್ಲಿ ನಾವೆಲ್ಲ ಅಜ್ಜಿ, ಅಜ್ಜ, ಅಪ್ಪ, ಅಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ಅಣ್ಣ, ತಮ್ಮಂದಿರು ಎಲ್ಲ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲೇ ವಾಸ ಮಾಡೋದ್ರಿಂದ ಇಲ್ಲಿ ಸಣ್ಣ ಆಸ್ತಿ ಸಣ್ಣ ಹಿಡುವಳಿಗಳಾಗೋದನ್ನು ತಪ್ಪಿಸ್ಬೋದು. ಜಮೀನು ಒಂದು 10 ಎಕರೆ ಇದೆ ಅನ್ನೋದಾದ್ರೆ ಚಿಕ್ಕಪ್ಪ ಒಂದು 2 ಎಕರೆ, ದೊಡ್ಡಪ್ಪ ಒಂದು 2 ಎಕರೆ ಕೊಟ್ಟರೆ ನಾವ್ಯಾರು ಕೂಡ ಜೀವನ ಮಾಡಲಿಕ್ಕೆ ಭೂಮಿ ಅನ್ನೋದು ಸಿಗೋದಿಲ್ಲ. ನಾವೆಲ್ಲರೂ ಕೂಡ ಇಷ್ಟು ಜನ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋದಾದ್ರೆ ಈ ಸಣ್ಣ ಸಣ್ಣ ಭಾಗಗಳಾಗಿ ಈ ಬೇರೆ ಆದ ತಕ್ಷಣ ಈಗೇನು ಮಾಡ್ತಾರೆ, ಬೇರೆ ಆಗ್ತಾರೆ. ಮನೆಯನ್ನ ಒಂದು ದೊಡ್ಡ ಮನೆಯಲ್ಲಿ ಅರ್ಧ ಮಾಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಮತ್ತೆ 2 ಸಣ್ಣ ಸಣ್ಣ ರೂಮ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಬೇರೆ ಆದ. ಅಂದರೆ ಈ ಭೂಮಿ ಸಣ್ಣ ಸಣ್ಣ ಹಿಡುವಳಿಗಳಾಗೋದನ್ನು ತಪ್ಪಿಸ್ಬೋದು. ಇದಷ್ಟು ಜಮೀನು ನಮ್ಮದು, ನಾವೆಲ್ಲ ಒಂದಾಗಿರ್ಬೇಕನ್ನೋ ಒಂದು ಉದ್ದೇಶ ಇಲ್ಲೇ ಇಟ್ಕೋಬೇಕಾಗುತ್ತೆ. ಹಾಗೆ ಪ್ರತಿಯೊಬ್ಬ ಸದಸ್ಯರ ದುಡಿಮೆ ಅನ್ನೋದು ಇಲ್ಲಿ ಏನಾಗುತ್ತೆ, ಸಹಕಾರದಿಂದ ಆರ್ಥಿಕ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ಉದಾಹರಣೆ, ನರಸಿಂಗನವರ ಕುಟುಂಬದಲ್ಲಿ 206 ಜನ ಸದಸ್ಯರಿದ್ದಾರೆ ಅನ್ನೋದಾದ್ರೆ ಆ 206 ಜನರು ಕೂಡ ಜಮೀನಲ್ಲಿ ಕಷ್ಟಪಟ್ಟು ದುಡಿದಾಗ ಏನಾಗುತ್ತೆ, ಯಾರಿಗೆ ಕೂಲಿ ಕೊಡೋದಂತೆ, ಜಮೀನಲ್ಲಿ ಕೂಲಿಗಳನ್ನು ಕೊಡದಂತೆ ಆರ್ಥಿಕ ಅಭಿವೃದ್ಧಿ, ದುಡ್ಡು ಅನ್ನೋದು ನಾವು ಹೆಚ್ಚಾಗಿ ದುಡಿಬಹುದು. ಹಾಗೆ ವ್ಯಕ್ತಿಯ ಸರ್ವಾಂಗೀಯ ಬೆಳವಣಿಗೆ ಆಗುತ್ತೆ. ನಾವು ನಮ್ಮ ವ್ಯಕ್ತಿತ್ವವನ್ನು ಒಟ್ಟಾಗಿ ದುಡಿಯೋದ್ರಿಂದ ನಮಗೇನಾಗುತ್ತೆ, ಜಮೀನಲ್ಲಿರೋದ್ರಿಂದ ಅಥವಾ ಒಂದೇ ಮನೆಯಲ್ಲಿರೋದ್ರಿಂದ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗಲಿಕ್ಕೆ ಈ ಆರ್ಥಿಕ ಅನುಕೂಲಗಳು ಸಹಾಯಕ ಆಗುತ್ತೆ. ಅರ್ಥ ಇದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅವಿಭಕ್ತ ಕುಟುಂಬದ ಮತ್ತೊಂದು ಅನುಕೂಲವನ್ನು, ಸದಸ್ಯರ ಸಂರಕ್ಷಣೆ. ಅವಿಭಕ್ತ ಕುಟುಂಬದಲ್ಲಿ ನಾವೆಲ್ಲ ಒಟ್ಟಾಗಿರೋದ್ರಿಂದ ಏನಾಗ್ತಿದೆ, ಸದಸ್ಯರನ್ನ ಸಂರಕ್ಷಣೆ ಮಾಡ್ಬೋದು. ಯಾರ ಸದಸ್ಯರನ್ನಂದ್ರೆ ಈ ಕುಟುಂಬದಲ್ಲಿರುವಂಥವ್ರು ಎಲ್ಲರೂ ಕೂಡ ಸದಸ್ಯರು. ಉದಾಹರಣೆ, ಈ ನಮ್ಮ ಮನೆಯಲ್ಲಿ ಅಂದ್ರೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ನಾವು, ನಮ್ಮ ಮಕ್ಕಳು ಅಥವಾ ತಂಗಿಯರು ಎಲ್ಲರಿದ್ದೀರ ಅಂದ್ರೆ ಈ ಕುಟುಂಬದ ಸದಸ್ಯರಂತ ಹೇಳ್ತಾ ಹೋಗ್ತೀವಿ. ಈ ಸದಸ್ಯರನ್ನ ಈ ಅವಿಭಕ್ತ ಕುಟುಂಬ ರಕ್ಷಣೆ ಮಾಡ್ತಾ ಹೋಗುತ್ತೆ. ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂದ್ರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಜನನದಲ್ಲೂ, ಬಾಲ್ಯದಲ್ಲೂ, ಯೌವನದಲ್ಲೂ ಕೂಡ ಸಂರಕ್ಷಣೆ ಮಾಡ್ತಾರೆ. ನಾವು ಇನ್ನೊಂದು ಉದಾಹರಣೆಗೆ
ನಮ್ಮ ಕುಟುಂಬದಲ್ಲಿ ಇಷ್ಟು ಜನ ಇದೀವಿ, ಒಂದು 20 ಜನ ಇದೀವಿ ಅನ್ನೋದಾರೆ, ಅಜ್ಜಿ ಅಜ್ಜ ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋದಾರೆ ನಿಮ್ಮ ಕುಟುಂಬದಲ್ಲಿ, ಇಲ್ಲೇ ಚಿಕ್ಕ ಮಕ್ಕಳನ್ನ ಜನನ ಮಗು ಹುಟ್ಟಿದ ತಕ್ಷಣ ಆ ಮಗುವನ್ನ ಪೋಷಣೆ ಮಾಡ್ತೀರಾ. ಹಾಗೆ ಆ ಮಕ್ಕಳ ಬಾಲ್ಯದಲ್ಲೂ ಕೂಡ ಅವ್ರನ್ನ ಬೀಳ್ತಾ ನೋಡೋದು, ಕರ್ಕೊಂಡು ಹೋಗು ಅಥವಾ ಅವ್ರನ್ನ ಆಟ ಆಡಿಸುವಂಥದ್ದು, ಖುಷಿಯಾಗಿ ಜೀವನವನ್ನು ಅವ್ರನ್ನ ರಕ್ಷಣೆ ಮಾಡ್ತಾ ಹೋಗ್ತಾರೆ. ಯಾರು ಕೂಡ ಜಗಳ ಆಡದಂತೆ, ಯಾವುದೇ ಅನಾಹುತಗಳಾಗದಂತೆ ನೋಡ್ಕೊಳ್ಬೋದು. ಹಾಗೆ ಯೌವನಕ್ಕೆ ಬಂದಾಗ ಯಾವುದೇ ಈ ಮಕ್ಕಳು, ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಯೌವನಕ್ಕೆ ಬಂದಾಗ ಯಾವುದೋ ಅಡ್ಡದಾರಿ ಹಿಡಿಯದಂತೆ, ಎಲ್ಲೋ ಹೋಗಿ ಜೀವನ ಮಾಡದಂತೆ ಅಥವಾ ಯಾರನ್ನೋ ಹೋಗಿ ಮದುವೆ ಆಗದಂತೆ, ಅತ್ಯಾಚಾರಕ್ಕೆ ಒಳಗಾಗದಂತೆ ಅವ್ರನ್ನ ರಕ್ಷಣೆ ಮಾಡ್ಬೋದು. ಹಾಗೆ ಈ ವಯಸ್ಸಾದಂಥ ಸಂದರ್ಭದಲ್ಲಿ ಯಾರಾದರೂ ವೃದ್ಧರಿದ್ದಾರೆ ಅನ್ನೋದಾದ್ರೆ, ಮುದುಕರಿದ್ದಾರೆ ಅನ್ನೋದಾದ್ರೆ ನಿಮ್ಮ ಕುಟುಂಬದಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತೀವಿ. ನಮ್ಮ ಅಜ್ಜಿ ಅಜ್ಜ, ನೀನು ಅಜ್ಜಿ ಅಜ್ಜನನ್ನ ನೋಡ್ಕೊಂಡು ನಾನು ಜಮೀನಿಗೆ ಹೋಗ್ತೀನಿ, ನಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡ್ತೀನಿ ಅಂದರೆ ಚಿಕ್ಕ ಮಕ್ಕಳನ್ನ ನೀನು ನೋಡ್ಕ. ಆದರೆ ಅಳು ಕುಟುಂಬದಲ್ಲಿ ಏನಾಗ್ತಿದೆ ಅನ್ನೋದಾದ್ರೆ ಚಿಕ್ಕ ಮಕ್ಕಳು ನೋಡ್ಕೊಳ್ಳೋದೇ ಒಂದು ಸಮಸ್ಯೆ. ಈಗೇನು ಮಾಡ್ತಾರೆ, ಈ ನಗರಗಳಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಅನ್ನೋದಾದ್ರೆ ಅವ್ರನ್ನ ಯಾವುದೋ ಅಂಗನವಾಡಿಗಳಲ್ಲಿ, ಶಿಶುವಿಹಾರಗಳಲ್ಲಿ ಬಿಟ್ಟು ಹೋಗ್ತಿದ್ದಾರೆ. ಹಳ್ಳಿಗಳಲ್ಲೂ ಕೂಡ ಇದ್ದಾವೆ. ಅಂದರೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಬೇರೆಯವರು ಬೇಕಿದೆ. ಆದರೆ ಇಲ್ಲಿ ಕುಟುಂಬದಲ್ಲಿ ಸದಸ್ಯರನ್ನ ಸಂರಕ್ಷಣೆ ಮಾಡ್ಬೋದು ನಾವೆಲ್ಲರೂ ಕೂಡ. ಹಾಗೆ ಈ ರೋಗ ರುಜಿನಗಳೇನಾದರೂ ಇದ್ದಾರೆ ನಮ್ಮ ಕುಟುಂಬಕ್ಕೆ, ಯಾರಿಗಾದ್ರೂ ಬಂದು ಹುಷಾರಿಲ್ಲ ಅಂದಾಗ ಒಬ್ಬರು ಟೀಯನ್ನು ಕಾಯಿಸ್ತಾರೆ, ಒಬ್ಬರು ಹಾಲನ್ನು ಕಾಯಿಸ್ಕೊಂಬರ್ತಾರೆ, ಹಾಗೆ ಊಟ ಮಾಡಿಸ್ತಾರೆ, ಕೆಲವೊಬ್ಬರು ಸ್ನಾನ ಮಾಡಿಸ್ತಾರೆ. ವಯಸ್ಸಾದಂಥ ಅಥವಾ ವೃದ್ಧರನ್ನ, ರೋಗಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಆದರೆ ಅಣು ಕುಟುಂಬದಲ್ಲಿ ನಾವೇನಾದ್ರೂ ಚೆನ್ನಾಗಿಲ್ಲ ಅಂದಾಗ ಮಗಳೇ ಟೀ ಕೊಡು ಅಂದರೆ ಅಪ್ಪಾಜಿ ನಾನು ಟೈಮ್ ಆಗಿ ಕಾಲೇಜಿಗೆ ಹೋಗ್ತೀನಿ ಅಂತಂದು ಬಿಟ್ಟು ಹೋಗ್ತೀರ. ಅಂದರೆ ನಾವು ಒಗ್ಗಟ್ಟಾಗಿರೋದ್ರಿಂದ ಏನಾಗ್ತಿದೆ, ನಮಗೆ ಸದಸ್ಯರನ್ನು ಸಂರಕ್ಷಣೆ ಮಾಡ್ತಾ ಎಲ್ಲ ವಿಧದಲ್ಲೂ ರೋಗ ರುಜಿನೆ, ಚಿಕ್ಕ ಮಕ್ಕಳಲ್ಲೂ ಹುಟ್ಟಿದಾಗ, ಮಕ್ಕಳು ಹುಟ್ಟಿದಾಗ ಅಥವಾ ಬಾಲ್ಯದಲ್ಲಿ, ಯೌವನದಲ್ಲಿ, ವೃದ್ಧಾಪ್ಯದಲ್ಲೂ ಕೂಡ ನಮ್ಮನ್ನು ಒಬ್ಬರನ್ನಾದ್ರೂ ಕೂಡ ಇನ್ನೊಬ್ಬರು ನಮ್ಮನ್ನ ಪೋಷಣೆ ಮಾಡ್ತಾರೆ. ಇದು ಸದಸ್ಯರ ಸಂರಕ್ಷಣೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಮನರಂಜನೆಯನ್ನು ನೀಡುತ್ತೆ. ಅವಿಭಕ್ತ ಕುಟುಂಬದಲ್ಲಿ ಇರೋದ್ರಿಂದ ಏನಾಗ್ತಿದೆ, ನಮಗೆ ಮನರಂಜನೆ. ಏನಪ್ಪ ಮನರಂಜನೆ ಅನ್ನೋದಾದ್ರೆ, ಇಲ್ಲಿ ತನ್ನ ಕುಟುಂಬದ ಸದಸ್ಯರಿಗೆ ಮನರಂಜನೆಯನ್ನು ದೊರೆಯುತ್ತೆ ಅವಿಭಕ್ತ ಕುಟುಂಬದಲ್ಲಿ, ನಾವೆಲ್ಲ ಒಟ್ಟಾಗಿರೋದ್ರಿಂದ. ಉದಾಹರಣೆ ನರಸಿಂಗನವರ ಕುಟುಂಬ ನೋಡಿದ್ರೆ ಅಲ್ಲಿ 206 ಜನ ಇದ್ದಾರೆ ಅನ್ನೋದ್ರೆ ಅಲ್ಲಿ ಮನರಂಜನೆಯನ್ನು ಪಡ್ಕೊಳ್ತಾರೆ. ಯಾವ ರೀತಿಯಲ್ಲಿ ಅನ್ನೋದಾದ್ರೆ ಆಟದಲ್ಲಿ, ಓಟದಲ್ಲಿ, ಊಟ ಮಾಡೋದ್ರಲ್ಲೂ, ಹಾಗೆ ಒಟ್ಟಿಗೆ ಕೂತ್ಕೊಂಡು ಟಿವಿಯನ್ನು ನೋಡೋದ್ರಲ್ಲೂ ಕೂಡ ಮನರಂಜನೆ ಅನ್ನೋದು ಸಿಗ್ತವೆ. ಈಗೇನಾಗಿದೆ, ಅಡು ಕುಟುಂಬದಲ್ಲಿ ಅಪ್ಪ ಅಮ್ಮ ಇಲ್ಲಂದಾಗ ನಾವೊಬ್ಬರೇ ಟಿವಿ ಹಾಕೊಂಡು ನಾವೊಬ್ಬರೇ ಕೂತೀವಿ, ನಾವು ನಗಂಗಿಲ್ಲ, ಇತ್ಲಾಗ ಒಳಗಿಲ್ಲ, ಆ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತೀವಿ ಅಣು ಕುಟುಂಬದಲ್ಲಿ. ಆದರೆ ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ಏನಾಗ್ತಿದೆ, ಒಟ್ಟಿಗೆ ಕೂತ್ಕೊಂಡು ಕೇಕೆ ಹೊಡೆಯುವಂಥದ್ದು. ಮುಂಚೆ ನೀವು ಗೊತ್ತಿರ್ಬೋದು ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಕ್ರಿಕೆಟ್ ಬಂತು ಅಂದರೆ ಸುಮಾರು ಒಂದೊಂದು ರೂಮ್ನಲ್ಲಿ 20 ಜನ ಕೂತ್ಕೊಂಡು ಕ್ರಿಕೆಟ್ ನೋಡ್ತಿದ್ವಿ. ಸಖತ್ತು ಕಾಮಿಡಿಯನ್ನು ಪಡ್ಕೊಳ್ತಿದ್ವಿ. ಅಂದರೆ ಅವನೇನಾದ್ರು 6 ಹೊಡೆದ ಅನ್ನೋದಾದ್ರೆ ವಿಸಲ್ ನೋಡ್ತಿದ್ವಿ, ಚಪ್ಪರ ಹೊಡ್ತಿದ್ವಿ, ಖುಷಿ ಪಡ್ತಾ ಇದ್ವಿ. ಆದರೆ ಈಗ ನಾವೇನೋ ಕ್ರಿಕೆಟ್ ನೋಡೋಕೆ ಕುತ್ಕೊಂಡು IPL ಅನ್ನೋದಾದ್ರೆ ಅವನು ಔಟ್ ಆದರೂ ಕೂಡ ಅಳಂಗೂ ಇಲ್ಲ, ಅವನೇನಾದ್ರು 6 ಹೊಡೆದ್ರು ಕೂಡ ನಗಂಗಿಲ್ಲ. ಇಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬ ಅನ್ನೋದು ನಡೀತಿದೆ. ಅಂದರೆ ಅವಿಭಕ್ತ ಕುಟುಂಬದಲ್ಲಿ ನಾವಿರೋದ್ರಿಂದ ಏನಾಗ್ತೈತೆ, ನಮಗೆ ಮನರಂಜನೆಯನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ಕಾಮಿಡಿಯಾಗಿ, ಖುಷಿಯಾಗಿ ಟಿವಿಯನ್ನು ಅಥವಾ ಆಟ ಆಡ್ಬೋದು, ನೋಡ್ಬೋದು. ಇಲ್ಲಿ ಮನೇಲಿ ಅಣು ಕುಟುಂಬದಲ್ಲಿ ಏನಾಗುತ್ತೆ, ಒಬ್ಬ ಮಕ್ಕಳಿದ್ದಾರೆ ಅಂತ ಅವ್ರು ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ. ಏನು ಆಡಬೇಕು, ವಿಡಿಯೋ ಗೇಮ್ ಆಡಬೇಕು, ಸಿಸ್ಟಮಲ್ಲಿ ಆಡಬೇಕು, ಕಷ್ಟ ಬರುತ್ತೆ. ಆದರೆ ಒಟ್ಟಿಗೆ ಇರೋದ್ರಿಂದ ಇಲ್ಲಿ ಮನರಂಜನೆ, ನೃತ್ಯಗಳನ್ನು ಮಾಡ್ಬೋದು, ಕಬಡ್ಡಿಗಳನ್ನು ಆಡ್ಬೋದು, ಅಥವಾ ಆ ಕುಟುಂಬದಲ್ಲಿ ಡ್ಯಾನ್ಸ್ಗಳನ್ನು ಮಾಡೋದ್ರಿಂದ ಮನರಂಜನೆ ಅನ್ನೋದು ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಅವಿಭಕ್ತ ಕುಟುಂಬದ ಮತ್ತೊಂದು ಅನುಕೂಲ ಅನ್ನೋದಾದ್ರೆ ವ್ಯಕ್ತಿತ್ವವನ್ನು ವಿಕಾಸ ಮಾಡುತ್ತೆ. ಏನಪ್ಪ ವ್ಯಕ್ತಿತ್ವ ವಿಕಾಸ ಮಾಡುತ್ತೆ ಅವಿಭಕ್ತ ಕುಟುಂಬದಲ್ಲಿ ಇರೋದ್ರಿಂದ ಅನ್ನೋದಾದ್ರೆ, ಇಲ್ಲಿ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಅವಿಭಕ್ತ ಕುಟುಂಬ ಸಹಾಯ ಮಾಡುತ್ತೆ, ಪ್ರೇರಣೆ ನೀಡ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕುಟುಂಬದಲ್ಲಿ ತಾಳ್ಮೆ, ಸಹನೆ, ಸಹಕಾರ, ಸೇವಾ ಮನೋಭಾವನೆಯನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಇನ್ನೊಬ್ಬರಿಗೆ ಸೇವೆಯನ್ನು ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಅಜ್ಜಿ ಸೇವೆ ಮಾಡ್ತೀವಿ ಅಂದಾಗ ಪಕ್ಕದ ಮನೆಯವ್ರಿಗೆ ಕೂಡ ನಾವು ಸೇವೆನ ಮಾಡಬೇಕು. ಹಾಗೆ ಸಹಕಾರ, ನಮ್ಮ ಕಷ್ಟಕ್ಕೆ ಅವರು ಬರ್ತಾರೆ, ಅವ್ರ ಕಷ್ಟಕ್ಕೆ ನಾವು ಹೋಗ್ತೀವಿ. ಹಾಗೆ ವಿಧೇಯತೆಯನ್ನ ನಾವು ಇನ್ನೊಬ್ಬರು ನೋಡಿದಾಗ, ಹಿರಿಯರನ್ನ ನೋಡಿದಾಗ ವಿಧೇಯರಾಗಿರ್ತೀವಿ. ಅಜ್ಜ ಬಂದ, ಅಪ್ಪಾಜಿ ಬಂದೊಂದು ಭಯ ಭಕ್ತಿ ಅನ್ನೋದನ್ನ ನಮ್ಮಲ್ಲೇ ಕಲಿತಾರೆ. ಹಾಗೆ ಈ ಅವಿಭಕ್ತ ಕುಟುಂಬದಲ್ಲಿ ನಾವಿರೋದ್ರಿಂದ ಏನಾಗುತ್ತೆ, ಸ್ವಾರ್ಥ ಅನ್ನೋದು ನಮ್ಮಲ್ಲಿ ಇರೋದಿಲ್ಲ. ಇಲ್ಲಿ ನಮಗೆ ವಿಧೇಯತೆಯನ್ನು ನೋಡ್ತಾ ಹೋಗ್ತೀವಿ. ವಿಧೇಯತೆ, ನಾವು ಇನ್ನೊಬ್ಬರನ್ನು ಗೌರವಿಸುವಂಥದ್ದು, ಅವರಿಗೆ ಭಯ ಪಡುವಂಥದ್ದನ್ನು ನಾವಿಲ್ಲಿ ಪಡಿತಾ ಹೋಗ್ತೀವಿ, ಕಲಿತೀವಿ. ಹಾಗೆ ಈ ತ್ಯಾಗ, ಶಿಸ್ತು, ಸಂಯಮಗಳನ್ನ ನಮಗೆ ಅವಿಭಕ್ತ ಕುಟುಂಬ ಕಲಿಸುತ್ತೆ. ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡೋದನ್ನ ಅಥವಾ ಶಿಸ್ತನ್ನ ಕಲಿತೀವಿ. ಅಪ್ಪಾಜಿ ಬಂತು ಎದ್ದು ನಾವೇನ್ ಮಾಡ್ತೀವಿ, ಮುಂಚೆ ಏನ್ ಮಾಡ್ತೀವಿ, ಅಜ್ಜ ಏನಾದ್ರು ಬಂದ್ರೆ ಮಂಚದ ಮೇಲೆ ಯಾರು ಕೂತ್ಕೊತಿಲ್ಲ, ಕಟ್ಟೆ ಮೇಲೆ ಯಾರು ಕೂತ್ಕೊತಿಲ್ಲ, ಮನೆ ಮುಂದೆ ಅಜ್ಜ ಬಂತು ಎಲ್ಲ ಒಳಗೆ ಹೋಗ್ತಿದ್ವಿ. ಈಗ ಅಜ್ಜ ಎಲ್ಲ ಅಪ್ಪ ಬಂದ್ರು ಕೂಡ ನಾವು ಕಟ್ಟೆ ಮೇಲೆ ಅಥವಾ ಚೇರ್ ಹಾಕೊಂಡು ಕೂತ್ಕೊತೀವಿ.
ಯಾರಾದ್ರೂ ನಾವು ಗುರು ಹಿರಿಯರನ್ನ ಗೌರವಿಸ್ತೀವಿ. ಯಾರಾದ್ರು ನೆಂಟರು ಬಂದರೆ ನೀವು ಟಿ ವಿನ ನೋಡ್ಕೊಂಡು ಹಾಗೆ ಕೂತ್ಕೊಂಡಿರ್ತೀರ. ಅವ್ರಿಗೆ ಅಟ್ಲೀಸ್ಟ್ ಟೀ ಕೊಡೋದು ಅಥವಾ ನೀರನ್ನು ಕೊಡೋದು ಅನ್ನೋದು ನಿಮ್ಮಲ್ಲಿ ಸಂಯಮ ಅನ್ನೋದು ನಿಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಅವಿಭಕ್ತ ಕುಟುಂಬದಲ್ಲಿರೋದ್ರಿಂದ ಶಿಸ್ತು, ತ್ಯಾಗ, ಸಂಯಮಗಳನ್ನ, ಸೇವಾ ಮನೋಭಾವನೆ, ಸಹಕಾರದ ಗುಣಗಳನ್ನ ಕಲೀಲಿಕ್ಕೆ ನಮಗೆ ಅವಿಭಕ್ತ ಕುಟುಂಬದ ಸಹಾಯಕ ಆಗಿದೆ. ಅರ್ಥ ಇದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ನೋಡೋಣ ಸಮಾಜವಾದದ ಪರಿಕಲ್ಪನೆ. ಅವಿಭಕ್ತ ಕುಟುಂಬದಲ್ಲಿ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಸಮಾಜವಾದದ ಪರಿಕಲ್ಪನೆ. ಏನಪ್ಪ ಸಮಾಜವಾದದ ಪರಿಕಲ್ಪನೆ ಅಂತಂದ್ರೆ, ಇಲ್ಲಿ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವಯಸ್ಸು, ಶಕ್ತಿ, ಲಿಂಗ ಇನ್ನಿತರ ಸಾಮರ್ಥ್ಯಗಳ ಅನುಗುಣವಾಗಿ ಕೆಲಸವನ್ನ ಮಾಡ್ತಾರೆ. ನೆನಪಿಲ್ಲಿ, ಈ ಸಮಾಜವಾದ ಅಂದ್ರೆ ಸಮಾಜ ಇದೆ ಅನ್ನೋದು ನಮಗೆ ಯೋಚನೆ ಬರಬೇಕಾದ್ರೆ ಇಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ಸಹಕಾರಿ ಸಂಘದಂತೆ ಕಾರ್ಯನಿರ್ವಹಿಸ್ತಿದೆ. ಸಹಕಾರಿ ಸಂಘ ಗೊತ್ತಿರ್ಬೋದು, ಅಲ್ಲಿ ಎಲ್ಲರೂ ಕೂಡ ಈಕ್ವಲ್ ಆಗಿ ಸಮಾನತೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಈ ಕುಟುಂಬದಲ್ಲಿ ನೋಡೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನ್ ಮಾಡ್ತಾನೆ, ತನ್ನ ವಯಸ್ಸಿಗೆ ಅನುಗುಣವಾಗಿ, ಅವನ ಶಕ್ತಿಗೆ ಅಥವಾ ಅವನ ಲಿಂಗಗಳಿಗೆ ಸಂಬಂಧಪಟ್ಟಂಗೆ, ಅಥವಾ ಸ್ತ್ರೀ ಅಥವಾ ಪುರುಷ ಈ ಲಿಂಗಕ್ಕೆ ಸಂಬಂಧಪಟ್ಟಂಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಕುಟುಂಬದ ಉದ್ಯೋಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಶ್ರಮವಹಿಸಿ ದುಡಿತಾರೆ. ಕುಟುಂಬದಲ್ಲಿ ಇದ್ದಾರೆ ಅಂದ್ರೆ ಅವೆಲ್ಲರೂ ಕೂಡ ಕೆಲಸವನ್ನ ಶ್ರಮ ವಹಿಸ್ತಾರೆ. ಯಾರು ಕೂಡ ಕಳೆಗಾಟವನ್ನ ಮಾಡೋದಿಲ್ಲ. ಹಾಗೆ ಈ ಸಾಮಾನ್ಯವಾಗಿ ಹೆಣ್ಮಕ್ಳು ನೋಡಿದ್ರೆ ಅಡಿಗೆ ಮನೆಯನ್ನ ಮಾಡ್ತಾ ಹೋಗ್ತಾರೆ. ಅಡಿಗೆ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈ ಒಲೆಯಲ್ಲಿ ತಯಾರಿಸಿದ ಆಹಾರವನ್ನು ತಯಾರಿಸುವಂಥದ್ದು, ಹಾಗೆ ಅದನ್ನ ಸೇವನೆ ಮಾಡುವಂಥದ್ದು, ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಏನಾಗುತ್ತೆ, ತಮ್ಮ ಅವರಲ್ಲಿ ಒಟ್ಟಿಗೆ ಕೆಲಸ ಮಾಡೋದು, ಊಟ ಮಾಡೋದು, ಅಡಿಗೆಯನ್ನು ಮಾಡೋದು, ಇವೆಲ್ಲ ಏನ್ ಮಾಡ್ತವೆ, ನಮಗೆ ನಮ್ಮ ಸಮಾಜ, ನಮ್ಮ ಜನ ಅನ್ನುವಂಥ ಭಾವನೆ ಅವರಲ್ಲಿ ಮೂಡ್ತಾ ಹೋಗುತ್ತೆ. ಹಾಗೆ ಆಂತರಿಕ ಸಂಬಂಧಗಳಲ್ಲಿ ಅವರಲ್ಲಿ ಬಲಿಷ್ಠವಾಗ್ತಾ ಹೋಗುತ್ತೆ. ನಾವು ನಮ್ಮವರು ಅನ್ನುವಂಥ ಭಾವನೆ ಅವರಲ್ಲಿ ಹೆಚ್ಚು ಬಲಿಷ್ಠಗೊಂಡಾಗ ಏನೈತೆ, ಅವ್ರಿಗೆ ಇದು ನಮ್ಮ ಸಮಾಜ, ನಮ್ಮ ಜನ ಅನ್ನುವಂಥ ಭಾವನೆ ಹೊರಗಿನ ಸಮಾಜದ ಜೊತೆಗೆ ಮೂಡಿಸಿಕೊಳ್ಳಲಿಕ್ಕೆ ಸಹಾಯಕ ಆಗುತ್ತೆ. ಅರ್ಥ ಇದೆ ವಿದ್ಯಾರ್ಥಿಗಳೇ? ಇಷ್ಟು ಅವಿಭಕ್ತ ಕುಟುಂಬದ ಅನುಕೂಲಗಳು ಅಂತ ನಾವು ಹೇಳ್ಬೋದು. ನೆನಪಿರ್ಲಿ, ಫಸ್ಟ್ ಪಾಯಿಂಟ್ ನೋಡ್ತೀವಿ. ಅವಿಭಕ್ತ ಕುಟುಂಬದ ಅನುಕೂಲ ಅಂದಾಗ ಆರ್ಥಿಕ ಅನುಕೂಲ, ಸೆಕೆಂಡ್ ಒನ್ ಸದಸ್ಯರ ಸಂರಕ್ಷಣೆ ಮಾಡ್ತಾ ಹೋಗುತ್ತೆ, ಥರ್ಡ್ ಒನ್ ಮನರಂಜನೆ ಇರ್ತಾ ಹೋಗುತ್ತೆ, ಫೋರ್ತ್ ಒನ್ ವ್ಯಕ್ತಿತ್ವ ವಿಕಾಸ ಆಗುತ್ತೆ. ಆ ಕುಟುಂಬದಲ್ಲಿರೋರು ಎಲ್ಲರೂ ಕೂಡ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೋದು. ಇಲ್ಲಿ ಸಹನೆ, ತಾಳ್ಮೆ, ಸಂಯಮಗಳನ್ನ ರೂಢಿಸ್ಕೊಳ್ಬೋದು. ನೆಕ್ಸ್ಟ್ ಸಮಾಜವಾದದ ಪರಿಕಲ್ಪನೆ. ಇಲ್ಲಿ ನಾವೆಲ್ಲ ಒಟ್ಟಾಗಿ ದುಡಿಯೋದ್ರಿಂದ ಏನಾಗ್ತಿದೆ, ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಸಹಕಾರ ಸಂಘದಂತೆ ಕಾರ್ಯನಿರ್ವಹಿಸ್ತಾರೆ, ಕೆಲಸ ಮಾಡ್ತಾರೆ. ಮನೆಯಲ್ಲಿರೋರು ಅಡಿಗೆಯನ್ನ ಮಾಡ್ತಾರೆ, ಹೆಣ್ಣುಮಕ್ಳು ಅವರಿಗೆ ಲಿಂಗಕ್ಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೆಣ್ಣುಮಕ್ಳು ಮನೆ ಒಳಗಿರಬೇಕು, ಕೆಲಸವನ್ನ ಮಾಡಬೇಕು, ಅಡಿಗೆ ಮನೆ ಕೆಲಸ ಮಾಡುವಂಥದ್ದು, ತರಕಾರಿಗಳನ್ನು ಹೆಚ್ಚುವಂಥದ್ದು, ಹೀಗೆ ಸಹಾಯಕರಿಗೆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಅವರಲ್ಲಿ ಆಂತರಿಕ ಸಂಬಂಧಗಳು ಹಾಗೆ ಇತರ ವ್ಯಕ್ತಿಗಳ ಧಾರಾಳತನ ಅನ್ನೋದವರಲ್ಲಿ ಮೂಡ್ತಾ ಹೋಗುತ್ತೆ. ಇದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಜೊತೆಗೆ ಸಮಾಜವಾದದ ಪರಿಕಲ್ಪನೆಯನ್ನು ಅವರಲ್ಲೇ ಮೂಡಿಸುತ್ತೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು? ಇಷ್ಟು ಓಕೆ. ಇಷ್ಟು ಅವಿಭಕ್ತ ಕುಟುಂಬದ ಅನುಕೂಲಗಳಾದರೆ ನಾವು ಈ ಅವಿಭಕ್ತ ಕುಟುಂಬದ ಅನಾನುಕೂಲಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು. ಇಷ್ಟು ಒಳ್ಳೆ ಗುಣಗಳು ಜೊತೆಗಿರೋದ್ರಿಂದ ಇಷ್ಟು ನಮಗೆ ಬೆನಿಫಿಟ್ಸ್ ಇದೆ ಅವಿಭಕ್ತ ಕುಟುಂಬದಲ್ಲಿ. ಆದರೆ ಅವಿಭಕ್ತ ಕುಟುಂಬದಲ್ಲಿ ಜೊತೆಗಿದ್ದು ಇರೋದ್ರಿಂದ ನಮಗೇನು ಅನಾನುಕೂಲ ಆಗುತ್ತೆ, ಬ್ಯಾಡ್ ಹ್ಯಾಬಿಟ್ಸ್ಗಳು ಏನೇನು ನಮಗೆಲ್ಲ ಇರ್ಬೋದು ಅನ್ನೋದಾದ್ರೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ಬೋದು. ಓಕೆ, ಈ ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ನೋಡೋಣ. ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ನೋಡೋದಾದ್ರೆ ಏನಪ್ಪ ನಮಗೆ ಅನಾನುಕೂಲಗಳಿದ್ದಾವೆ, ಇದನ್ನ ನಮ್ಗೆ ಏನು ಬ್ಯಾಡ್ ಒಪಿನಿಯನ್ಸ್ ಬರ್ಬೋದು ಅಂತಂದ್ರೆ ಫಸ್ಟ್ ಪಾಯಿಂಟ್ ಮಾಡ್ತಾ ಹೋಗ್ತೇವೆ, ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತೆ. ಅವಿಭಕ್ತ ಕುಟುಂಬದಲ್ಲಿರೋದ್ರಿಂದ ಏನು ಅನಾನುಕೂಲಗಳಿದ್ದಾವೆ ಅಂದರೆ ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾ ಹೋಗುತ್ತೆ. ಏನಪ್ಪ ಸೋಮಾರಿಗಳಾಗ್ತಾರೆ ಅಂದ್ರೆ, ಈ ಕುಟುಂಬದಲ್ಲಿ ದುಡಿಯುವವರು ಸದಾ ದುಡಿತಾನೆ ಇರ್ತಾರೆ. ಈ ಉದಾಹರಣೆ, ಈ 206 ಜನ ನರಸಿಂಹನವ್ರ ಕುಟುಂಬದಲ್ಲಿ ಇದ್ದಾರೆ ಅನ್ನೋದಾದ್ರೆ ಅಲ್ಲಿ 206 ಜನದಲ್ಲಿ 206 ಜನನು ಕೂಡ ದುಡಿಯೋದಿಲ್ಲ. ಚಿಕ್ಕ ಮಕ್ಕಳು ಕೆಲವೊಂದು ವ್ಯಕ್ತಿಗಳನ್ನ, ಯಾವ ಚಿಕ್ಕವನು ನಮಗಿಂತ ಹೋಗಿ ನೆಳ ಕೂತ್ಕ ಬಿಸಿಲೈತೆ ಅಂತ ಕಳಿಸ್ತಾರೆ. ಆದ್ರೆ ಪ್ರತಿನಿತ್ಯ ದುಡಿಯೋರು ಏನ್ ಮಾಡ್ತಾರೆ, ಜಮೀನಲ್ಲಿ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಮನೆಯಲ್ಲಿ ಹೆಣ್ಣುಮಕ್ಳು ಇದ್ದಾರೆ ಅನ್ನೋದಾದ್ರೆ ಈ ಕೆಲವೊಂದು ವ್ಯಕ್ತಿಗಳನ್ನ ಯಾವಾಗ ತಳ್ಳಿಗಿದ್ದಾಳೆ, ಆರೋಗ್ಯ ಸರಿಯಿಲ್ಲ, ನೀನು ರೆಸ್ಟ್ ಮಾಡು, ನಾವು ಮಾಡ್ತೀವಿ ಅಂತಂದು ಸುಧಾರಿಸ್ಕೊಳ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಹಲವಾರು ವ್ಯಕ್ತಿಗಳು ಸೋಮಾರಿಗಳಾಗ್ತಾರೆ. ಅವ್ರು ಮುಂದೊಂದು ದಿನ ದುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೇವೆ, ಇಲ್ಲಿ ಒಟ್ಟಾಗಿರೋದ್ರಿಂದ, ಒಟ್ಟಿಗೆ ಕುಟುಂಬದಲ್ಲಿ ಇರೋದ್ರಿಂದ ಏನಾಗ್ತದೆ, ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತೆ. ಎಲ್ರಿಗಲ್ಲ, ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಸೋಮಾರಿಗಳಾಗ್ತಾರೆ. ಅರ್ಥ ಇದರಲ್ಲಿ ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ನೋಡೋಣ. ವ್ಯಕ್ತಿತ್ವ ಬೆಳವಣಿಗೆಗೆ ಅಡಚಣೆ ಆಗುತ್ತೆ. ವ್ಯಕ್ತಿತ್ವ ಬೆಳವಣಿಗೆಗೆ ನಾವು ಯಾವ ರೀತಿಯಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಅಡ್ಡಿಪಡಿಸ್ತಾ ಹೋಗ್ತದೆ, ತೊಂದರೆ ಆಗ್ತದೆ.
ಏನಪ್ಪ ಅನ್ನೋದಾದ್ರೆ ಇಲ್ಲಿ ಸ್ವಾವಲಂಬನೆ ಜೀವನಕ್ಕೆ ತುಂಬಾ ಕಡಿಮೆ ಅವಕಾಶವಿದೆ. ನಮ್ಮನ್ನ ನಾವು ರೂಪಿಸ್ಕೊಳ್ಬೇಕು, ನಮ್ಮನ್ನ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕನ್ನುವಂಥ ಉದ್ದೇಶ ಇದೆ. ಆದ್ರೆ ಇಲ್ಲಿ ಕೆಲವೊಂದು ಅಡ್ಡಿಗಳು ಇದೆ. ವ್ಯಕ್ತಿ ಯಾವಾಗಲೂ ಹಿರಿಯರಕ್ಕೆ ಬೆಂಬಲಕ್ಕೆ ಮತ್ತು ಅವರ ನೆರವಿನಲ್ಲಿ ಬೆಳೀತಾರೆ. ಈ ನಾವೇನ್ ಮಾಡ್ತೀವಿ, ನಮ್ಮ ಅಜ್ಜಿ ಅಜ್ಜ ಚಿಕ್ಕಪ್ಪ ದೊಡ್ಡಪ್ಪ ಇವರ ನೆರವಿನಲ್ಲಿ ಬೆಳಿತೀವಿ. ಹಾಗೆ ಬಾಹ್ಯ ಪ್ರಪಂಚದಲ್ಲಿ ನಮಗೆ ಒಂಟಿಯಾಗಿ ಜೀವನ ಮಾಡೋದು ನಮಗೆ ಗೊತ್ತಿರೋದಿಲ್ಲ. ಏನಾದರೂ ಬಾಹ್ಯ ಪ್ರಪಂಚದ ಹೊರಗಿನ ಪ್ರಪಂಚದಲ್ಲಿ ನಮ್ಗೆ ಏನಾದರೂ ಸಮಸ್ಯೆಗಳಾದ್ರೆ ಅದನ್ನ ಎದುರಿಸುವಂತ ಸಾಮರ್ಥ್ಯ ನಮಗೆ ಬರೋದಿಲ್ಲ. ಈ ಉದಾಹರಣೆ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ತಪ್ಪು ಮಾಡಿದ್ರು ಕೂಡ ನಮ್ಮಲ್ಲಿ ಸುಧಾರಿಸ್ಕೊಂಡು ಹೋಗ್ತಾರೆ. ಅದೇ ನಾನೇನಾದ್ರು ಹೊರಗಿನ ಪ್ರಪಂಚಕ್ಕೆ ಹೋದಾಗ ಅಲ್ಲಿ ಏನಾದ್ರು ನಾವು ತಪ್ಪನ್ನ ಮಾಡಿದಾಗ ಅವನ್ನ ಫೇಸ್ ಮಾಡುವಂತ ಗುಣ ಇಲ್ಲಿ ಬರೋದಿಲ್ಲ. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಕಳ್ತನ ಮಾಡ್ತೀನಿ, ನಮ್ಮ ಕುಟುಂಬದಲ್ಲಿ ಕಳ್ತನ ಮಾಡ್ತಿದ್ದೀನಿ ನಮ್ಗೆ. ಅದನ್ನ ನಾನು ಹೊರಗೆ ಕಳ್ತನ ಮಾಡಿದಾಗ ಅದನ್ನ ಅವರೆಲ್ಲರನ್ನ ಫೇಸ್ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಹಾಗೆ ನನಗೆ ಮಾತಿನ ಚಟುವಟಿಕೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರುತ್ತೆ. ಆದ್ರೆ ಹೊರಗಿನ ಪ್ರಪಂಚದಲ್ಲಿ ಬೆಳೆಯೋದು ನಮಗೆ ಗೊತ್ತಿರೋದಿಲ್ಲ. ಅಂದ್ರೆ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಇಲ್ಲಿ ಅಡಚಣೆ ಉಂಟಾಗುತ್ತೆ. ಅರ್ಥದಲ್ಲಿ ವಿದ್ಯಾರ್ಥಿಗಳ ಸೆಕೆಂಡ್ ಪಾಯಿಂಟ್. ಓಕೆ, ಈ ನೆಕ್ಸ್ಟ್ ನೋಡೋಣ. ವಿಭಕ್ತ ಕುಟುಂಬದ ಮತ್ತೊಂದು ಅನುಕೂಲ ಅನ್ನೋದಂದ್ರೆ ಸುಜನ ಪಕ್ಷಪಾತ ಮತ್ತು ಆಂತರಿಕ ಘರ್ಷಣೆ. ಸುಜನ ಪಕ್ಷಪಾತ ಇಲ್ಲೇನಾಗ್ತದೆ, ಅವಿಭಕ್ತ ಕುಟುಂಬದಲ್ಲಿ ಇರೋದ್ರಿಂದ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋಗುತ್ತೆ. 206 ಜನ ಕುಟುಂಬದಲ್ಲಿ ಇದ್ದಾರೆ ಅನ್ನೋದಾದ್ರೆ, ನರಸಿಂಗನವರ ಕುಟುಂಬದಲ್ಲಿ 206 ಜನ ಇದ್ದಾರೆ ಅಂದ್ರೆ 206 ಜನರಲ್ಲಿ ಕೂಡ ಸುಜನ ಪಕ್ಷಪಾತಗಳು ಉಂಟಾಗ್ತವೆ. ಅವ್ನ ಕೆಲಸ ಮಾಡಲಿ, ಇವ್ರ ಕೆಲಸ ಮಾಡಲಿ, ಇವ್ರು ರೆಸ್ಟ್ ಮಾಡ್ತಾನೆ, ಇವ್ನು ಮಾಡಲಿ, ಅವ್ನು ಮಾಡಲಿ ಅಂತಂದು ಸುಮ್ಮನೆ ಮಾಡ್ತಾ ಹೋಗ್ತಾರೆ. ಹಾಗೆ ಆಂತರಿಕ ಘರ್ಷಣೆಗಳು 206 ಜನ ಇದ್ದಾರೆ ಅಂದ್ರೆ ಅಟ್ಲೀಸ್ಟ್ ದಿನಕ್ಕೊಂದು ಜಗಳನಾದ್ರೂ ಆಗುತ್ತೆ ಅದು ಕುಟುಂಬದಲ್ಲಿ. ಜಸ್ಟ್ ನಾವು 3-4 ಇದೀವಿ ಅಂದ್ರೆ ಕುಟುಂಬದಲ್ಲಿ ವಾರದಾಗ ಒಂದ್ಸರಿ 2 ಸರಿ ಜಗಳ ಮಾಡ್ತೀವಿ. ಅವ್ನು ಹಂಗಂದ, ಇವನಂದ, ಅಪ್ಪಚ್ಚಿ ಕೊಡಿಸಿಲ್ಲ, ಅಮ್ಮ ಕೊಡಿಸಿಲ್ಲ, ತಂಗಿ ಕೊಡಿಸಿಲ್ಲ ಅಂತ ಜಗಳ ಮಾಡ್ತೀವಿ. ನಾನು ಪಾತ್ರೆ ತೊಳೆದಿಲ್ಲ, ನೀನು ಅಡಿಗೆ ಮಾಡು, ಇವಕ್ಕೋಸ್ಕರ ಜಗಳ ಮಾಡ್ತೇನೆ ನೀವೇ. ಆದ್ರೆ ಇಲ್ಲಿ 206 ಜನ ಅವಿಭಕ್ತ ಕುಟುಂಬದಲ್ಲಿ ಇದ್ದಾರೆ ಅನ್ನೋದಾದ್ರೆ ಇಲ್ಲಿ ಆಂತರಿಕ ಘರ್ಷಣೆಗಳು ಉಂಟಾಗ್ತಾ ಹೋಗುತ್ತೆ. ಹಾಗೆ ದಾವೆಗಳು ಜಗಳ ಮಾಡ್ತಾ ಹೋಗ್ತವೆ. ಇವು ಹೆಚ್ಚಾಗ್ತಾ ಹೋಗ್ತವೆ ಕುಟುಂಬದಲ್ಲಿ. ಹಾಗೆ ಈ ಕುಟುಂಬದಲ್ಲಿ ಶಾಂತಿ ಸುವ್ಯವಸ್ಥೆ ಅನ್ನೋದು ಇರೋದಿಲ್ಲ, ಶಾಂತಿ ಅನ್ನೋದು ಹೆಚ್ಚಾಗಿ ಇರೋದಿಲ್ಲ. ಹಾಗೆ ಆಸ್ತಿ ಹಕ್ಕುಗಳು ಸದಸ್ಯರ ಏನ್ ಮಾಡ್ತೇವೆ, ಭಿನ್ನಾಭಿಪ್ರಾಯವನ್ನು ಉಂಟು ಮಾಡ್ತಾ ಹೋಗ್ತೇವೆ. ಆಸ್ತಿಯಲ್ಲಿರುವಂಥ ಅಧಿಕಾರ ಏನಂದ್ರೆ ಅಲ್ಲಿನ ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ, ನಮಗೆ ಬೇರೆ ಕೊಡು, ನಾನು ಬೇರೆ ಹಾಕ್ತೀನಿ, ಜಮೀನು ಭಾಗ ಮಾಡೋಣ ಅಂತ ಮಾತನ್ನ ಇಲ್ಲಿ ಜಗಳದ ಸ್ಥಾನದಲ್ಲಿ ಹೇಳ್ತಾ ಹೋಗ್ತೇವೆ. ಹಾಗೆ ಇಲ್ಲಿ ವಿಘಟನೆಗೊಳ್ತಾ ಹೋಗ್ತಾರೆ ಅನ್ನೋದು ಇಲ್ಲಿ ಒಂದು ಕೆಲವೊಂದು ತಜ್ಞರ ಅಭಿಪ್ರಾಯ. ಇಲ್ಲಿ ಕುಟುಂಬದಿಂದ ಜಗಳ ಆದಾಗ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ದಾಗ ಕುಟುಂಬದಿಂದ ಹೊರಗೆ ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿದೆ. ಹಾಗೆ ಈ ಸುಜನ ಪಕ್ಷಪಾತ ಅಂದಾಗ ಆಂತರಿಕ ತಮ್ಮ ಕುಟುಂಬದಲ್ಲಿ ಜಗಳ ಆಗುತ್ತೆ, ಆಗ ಕರ್ತನ ದೌರ್ಜನ್ಯ ಅನ್ನೋದು ಹೆಚ್ಚಾಗ್ಬೋದು. ಈ ಯಜಮಾನ ಅಂತ ನಾವೇ ಹೇಳ್ತೀವಿ ಕುಟುಂಬದ, ಆ ಯಜಮಾನ ದೌರ್ಜನ್ಯ ಹೆಚ್ಚಾಗ್ಬೋದು, ಎಲ್ಲರನ್ನ ಹೊಡಿಬೋದು, ಬೈಬೋದು, ಅವ್ರನ್ನ ಅತಿ ಓವರ್ ಆಗಿ ಏನ್ ಮಾಡ್ತೀವಿ, ದೌರ್ಜನ್ಯ ಮಾಡುವಂತ ಪ್ರವೃತ್ತಿ ಇಲ್ಲಿ ನಡೆಯುತ್ತೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ನೋಡೋಣ. ಅವಿಭಕ್ತ ಕುಟುಂಬದ ಮತ್ತೊಂದು ಅನಾನುಕೂಲ ಅಂದರೆ ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಕಷ್ಟವಾಗುತ್ತೆ. ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಅಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಬಂಡವಾಳ ಶೇಖರಣೆ ಮಾಡ್ತಾ ಹೋಗ್ತೀವಿ. ಅದು ಶೇಖರಣೆ ಅಂದ್ರೆ ನಾವು ಹೂಡಿಕೆಸೋದು ಕಾಸಾಗುತ್ತೆ. ಹೆಚ್ಚಾಗಿ ಈ ಕುಟುಂಬದಲ್ಲಿ ಇದ್ದೀವನ್ನೋದಾದ್ರೆ ನಾವೆಲ್ಲರೂ ಕೂಡ ಈಗ ನಾವು 2-3 ದುಡಿದಿದ್ದೆ ದುಡ್ಡನ್ನು ಉಳಿಸೋಕ್ಕಾಗ್ತಿಲ್ಲ. ಆದರೆ 206 ಜನ ದುಡಿತಿದ್ದಾರೆ ಅಂತಂದ್ರೆ ಆದ್ರೆ ದುಡ್ಡನ್ನು ಉಳಿಸುವುದಕ್ಕೆ ತುಂಬಾನೇ ಕಷ್ಟ. ದುಡಿಬಹುದು, ಆ ದುಡಿದಂಥ ಹಣವನ್ನು ಉಳಿಸ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅದನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಹಬ್ಬ ಬಂತು ಅನ್ನೋದ್ರೆ ಈಗ ವರ್ಷದಲ್ಲಿ 12 ಲಕ್ಷ ರೂಪಾಯಿ ಬೆಳೀತೀವಿ ಅಂದ್ಕೊಂಡು, 12 ಲಕ್ಷ ಬೆಳೆದ ಮೇಲೆ ಕನಿಷ್ಠ 10 ಲಕ್ಷ ರೂಪಾಯಿ ಬರೀ ಎಕ್ಸ್ಟ್ರಾ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. 206 ಜನಕ್ಕೆ ಅಡುಗೆ ಮಾಡುವಂಥದ್ದು, 206 ಜನಕ್ಕೆ ಬಟ್ಟೆಗಳನ್ನು ತರುವಂಥದ್ದು, ಮನೆಗೆ ಬೇಕಾಗಿರುವಂಥ ಉಪಕರಣಗಳನ್ನು ಪಡ್ಕೊಂಡಾಗ ದುಡ್ಡನ್ನು ಉಳಿಸೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅಂದ್ರೆ ಆರ್ಥಿಕ ಹೂಡಿಕೆಗೆ ದುಡ್ಡನ್ನು ಉಳಿತಾಯ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಒಟ್ಟಾಗಿರೋದ್ರಿಂದ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಹಾಗೆ ಇಲ್ಲಿ ಭವಿಷ್ಯದ ಬಗ್ಗೆ ಅಶ್ರದ್ಧೆ ಇರುತ್ತೆ ಎಲ್ಲರಲ್ಲೂ ಕೂಡ. ಭವಿಷ್ಯ ಮುಂದೆ ಏನಾದರೂ ಆದ್ರೆ ಸಮಸ್ಯೆ ಆದಂಗೆ ಓಕೆ ಅವಾಗ ಬಂದಾಗ ನೋಡೋಣ ಅಂತ ಬಿಡುವಂತಿಲ್ಲ. ಅಂದ್ರೆ ದುಡ್ಡನ್ನು ಉಳಿತಾಯ ಮಾಡಲಿಕ್ಕೆ ಕಷ್ಟಗಳು ಬರ್ತವೆ. ಈ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಏನಾದ್ರು ಚೆನ್ನಾಗಿಲ್ಲ ಅಂದಾಗ ದುಡ್ಡು ಇರೋದಿಲ್ಲ. ಆಗ ನಾವೇನು ಮಾಡ್ತೀವಿ, ಇರುವಂಥ ದುಡ್ಡನ್ನು ಖರ್ಚು ಮಾಡ್ಕೊಂಡಿರ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಭವಿಷ್ಯದ ಬಗ್ಗೆ ಚಿಂತೆಯನ್ನು ನಾವು ಮಾಡೋದಿಲ್ಲ. ಇದರಿಂದ ಆರ್ಥಿಕ ಹೂಡಿಕೆಗೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಅವಿಭಕ್ತ ಕುಟುಂಬದ ಮತ್ತೊಂದು ಲಕ್ಷಣವನ್ನು ನೋಡ್ಬೋದು, ಸಾಮಾಜಿಕ ಚಲನೆಗೆ ಮಾರಕ ಮತ್ತು ಸ್ತ್ರೀ ಸ್ಥಾನಮಾನ ಕೆಳ ಅಂತಸ್ತಿಗೆ ಕಾರಣ ಆಗುತ್ತೆ. ಇಲ್ಲಿ ಸಾಮಾಜಿಕ ಚಲನೆಗೆ ಮಾರಕ ಆಗುತ್ತೆ, ವ್ಯಕ್ತಿಯ ಬೆಳವಣಿಗೆಗೆ ಮಾರಕ ಆಗುತ್ತೆ. ಸಮಾಜದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು, ಇದನ್ನ ಬೆಳೆಯೋದಕ್ಕೆ ವ್ಯಕ್ತಿಯ ಸ್ವಂತ ಅಭಿಪ್ರಾಯಗಳಿಗೆ ಪ್ರತಿಭೆಗಳನ್ನು ಗುರುತಿಸ್ಲಿಕ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ನಾವು ಚೆನ್ನಾಗಿ ಬೆಳಿಬೇಕು, ನಮ್ಮೂರಲ್ಲಿ ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕು, ಹಾಗೆ ನನ್ನ ಪ್ರತಿಭೆ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ತೋರಿಸುವಂಥ ಉದ್ದೇಶ ಏನಾದರೂ ಇದ್ದೆ ಅಂತ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಯಾರಾದರೂ ಇದ್ದರೆ ಇದು ಅವರ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಕಷ್ಟ ಆಗುತ್ತೆ, ಒಟ್ಟಾಗಿರೋದಿಲ್ಲ. ಅದೇ ಈ ಅಣು ಕುಟುಂಬದಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಈ ಬೆಂಗಳೂರಿಗೆ ಹೋಗೋದು, ಅಲ್ಲಿ ಏನಾದರೂ ಅವನು ಬೆಳಿಬೋದು, ತನ್ನ ಪ್ರತಿಭೆ ಸಾಮರ್ಥ್ಯಗಳನ್ನು ಚೆನ್ನಾಗಿ ಬಳಸ್ಕೊಂಡು ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೋದು. ಅಂತಹ ವ್ಯಕ್ತಿಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಇದು ಕಷ್ಟ ಆಗುತ್ತೆ, ತನ್ನ ಕುಟುಂಬವನ್ನು ಬೆಳೆಸ್ಕೊಳ್ಳಿಕ್ಕೆ. ಈಗ ಒಟ್ಟಾಗಿರೋದ್ರಿಂದ ಯಾವುದು ಕೂಡ ವಸ್ತುವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಡಿವೈಡ್ ಆದಾಗ ಏನಾಗ್ತಾರೆ, ಮನೆಗೆ ಬೇಕಾದಂಥ ಟಿವಿಗಳು ಅಥವಾ ವೆಹಿಕಲ್ಗಳನ್ನು ಪಡ್ಕೊಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಕೊಳ್ಬೋದು. ಇದು ವ್ಯಕ್ತಿತ್ವ ಸಮಾಜದ ಚಲನೆಗೆ ಒಂದು ಮಾರಕ ಆಗುತ್ತೆ. ಈ ಒಟ್ಟಾಗಿರೋದ್ರಿಂದ ಸ್ತ್ರೀ ಸ್ಥಾನಮಾನ ಕೆಳ ಅಂತಸ್ತಿಗೆ ಕಾರಣವಾಗಿದೆ. ಅವಿಭಕ್ತ ಕುಟುಂಬದಲ್ಲಿರೋದ್ರಿಂದ ಏನಾಗ್ತಿದೆ, ಸ್ತ್ರೀಯರ ಸ್ಥಾನಮಾನ ಕೆಳ ಅಂತಸ್ತಿಗೆ ಹೋಗಿದೆ. ಯಾಕೆಂದರೆ ಅವಿಭಕ್ತ ಕುಟುಂಬದಲ್ಲಿ ಈ ಸಾಮಾನ್ಯ ಮನೆಯಲ್ಲಿ ಈ ಪಿತೃವಿನ ಅಧಿಕಾರ ಹೆಚ್ಚಾಗಿರುತ್ತೆ. ಪಿತೃ ಅಂದಾಗ ಕರ್ತ ಅಂತ ಕರಿತೀವಿ. ಈ ಕರ್ತನ ಅಧಿಕಾರ ಅನ್ನೋದು ಹೆಚ್ಚಾಗಿರುತ್ತೆ ಹೋಗುತ್ತೆ. ಹಾಗೆ ಇಲ್ಲಿ ಪ್ರಧಾನತೆಯನ್ನು ಎತ್ತಿಡಬೇಕನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಸ್ತ್ರೀಯರನ್ನ ಪುರುಷರಿಗೆ ಅಧೀನರಾಗಿ ಇಟ್ಕೊಳ್ತಾರೆ. ಈ ಸ್ತ್ರೀಯರನ್ನ ಗುಲಾಮರ ರೀತಿಯಲ್ಲಿ ಪುರುಷರು ಏನು ಮಾಡ್ತಾರೆ ನೋಡ್ತಾ ಹೋಗ್ತಾರೆ. ಹೆಣ್ಮಕ್ಳನ್ನ ಬೈಯುವಂಥದ್ದು, ಹೊಡೆಯುವಂಥದ್ದು, ಕೆಲಸವನ್ನು ಮಾಡ್ರಿ ಅಂತಂದು ಪ್ರೆಜರ್ ಹಾಕುವಂಥದ್ದು. ಆ ಹೆಣ್ಣು ಬರೀ ಮನೆಯ ಒಳಗೆ ಇರಬೇಕಾಗುತ್ತೆ. ಈ ಹೆಣ್ಮಕ್ಳು ಶಾಲೆಗೆ ಕಳಿಸೋದಿಲ್ಲ, ಹೊರಗೆ ಹೋಗಿ ಏನು ಮಾಡೋಕ್ಕೈತೆ, ನಾವು ಎಷ್ಟಾಗಲಿ ಕಷ್ಟಪಟ್ಟು ದುಡ್ಡು ಹಾಕ್ತೀವಿ, ನಾವು ಮನೆಗಿರಿ ಅಂತಂದು ಅವ್ರನ್ನ ಬೈತಾ ಹೋಗ್ತಾರೆ. ಅಂದರೆ ಈ ಸ್ತ್ರೀಯರ ಸ್ವಂತ ಅಭಿಪ್ರಾಯಗಳನ್ನು ಯಾರು ಕೂಡ ಕೇಳೋದಿಲ್ಲ. ಹಬ್ಬ ಬಂತು ಈ ಥರ ಮಾಡೋಕ್ಕಂದಾಗ ಬೇಡ ಈ ಥರ ಮಾಡೋಂಥದ್ದು ನಮಗೆ ಬೈತಾ ಹೋಗ್ತಾರೆ. ಹಾಗೆ ಇಲ್ಲಿ ವಯಸ್ಸು ಲಿಂಗಗಳನ್ನು ಆಧರಿಸಿ ಸ್ತ್ರೀಯರಿಗೆ ಸ್ವಾತಂತ್ರ್ಯಗಳನ್ನು ಇರಲಿಲ್ಲ. ಅವರಿಗೆ ಇಲ್ಲಿ ವಯಸ್ಸಿಗೆ ತಕ್ಕನಾಗಿ ಅವ್ರು ಇರಬೇಕಾಯಿತು. ಸ್ತ್ರೀಯರು ಹೊರಗಿನ ಪ್ರಪಂಚಕ್ಕೆ ಅಥವಾ ಯಾವುದಾದ್ರು ಊರುಗಳಿಗೆ, ಹಬ್ಬಗಳಿಗೆ, ಫಂಕ್ಷನ್ಗಳಿಗೆ ಎಲ್ಲೂ ಕೂಡ ಈ ಫಂಕ್ಷನ್ಗಳಿಗೆ ಹೋಗಾಗಿಲ್ಲ, ಸಿಟಿಗಳಿಗೆ, ನಗರಗಳಿಗೆ ಹೋಗೋ ಆಗಿಲ್ಲ. ಇದು ಸ್ತ್ರೀಯರನ್ನು ಏನು ಮಾಡ್ತಿದ್ದು ಕೆಳ ಅಂತಸ್ತಿಗೆ ಕಾರಣ ಆಗ್ತಾ ಹೋಗುತ್ತೆ. ಬರೀ ಅವರು ಕೆಲವೊಂದು ಸಮಯದಲ್ಲಿ ಈ ಡೆಲಿವರಿ ಸಮಯದಲ್ಲಿ, ಈ ಋತುಚಕ್ರದ ಸಮಯದಲ್ಲಿ ಅವರು ಮನೆಯಿಂದ ಹೊರಗಿಲ್ಲೇ ಒಂದು ಕಡೆ ಇರಬೇಕಾಯ್ತು. ಅವ್ರನ್ನ ಕೀಳಾಗಿ ಕಾಣ್ತಾ ಇದ್ರು ಆಗಿನ ದಿನಗಳಲ್ಲಿ. ಅಂದರೆ ಈ ಅಸ್ಪೃಶ್ಯ ರೀತಿಯಲ್ಲಿ ಆ ಕುಟುಂಬದವ್ರನ್ನ ಏನು ಮಾಡ್ತಿದ್ರು ನೋಡ್ತಾ ಇದ್ರು. ಹೀಗೆ ಈ ಸ್ತ್ರೀಯರನ್ನ ಸಂಪೂರ್ಣವಾಗಿ ಕೆಳ ಅಂತಸ್ತಿಗೆ ತಳ್ಳಲಾಗಿತ್ತು. ಇದರಿಂದ ಏನಾಯ್ತು, ಸ್ತ್ರೀಯರು ಸಮಾಜದಿಂದ ಹೊರ ಬರಲಿಕ್ಕೆ ಕಾರಣ ಆಯಿತು, ಹೊರ ಬರಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸಮಾಜ ಸುಧಾರಣೆಗಳು ಉಟ್ಕೊಳ್ತಾ ಹೋಗ್ತವೆ. ಸುಧಾರಕರು ಕೂಡ ಇಲ್ಲಿ ಉಟ್ಕೊಂಡು ಆ ಸ್ತ್ರೀಯ ಸ್ಥಾನವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳಿಷ್ಟು? ಓಕೆ. ಅವಿಭಕ್ತ ಕುಟುಂಬದ ಅನನುಕೂಲಗಳನ್ನ ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತೆ, ಕುಟುಂಬದಲ್ಲಿರೋದನ್ನ ಸೋಮಾರಿಗಳನ್ನಾಗೋದನ್ನ ಪ್ರೋತ್ಸಾಹಿಸುತ್ತೆ. ನೆಕ್ಸ್ಟ್, ವ್ಯಕ್ತಿತ್ವ ಬೆಳವಣಿಗೆಗೆ ಅಡಚಣೆ ಮಾಡ್ತಾ ಹೋಗುತ್ತೆ. ವ್ಯಕ್ತಿಗಳು ತಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ಅಂದರೆ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಸೋಮಾರಿಗಳಾಗ್ಬೋದು. ಹಾಗೆ ಕೆಲವೊಂದು ಕುಟುಂಬದಲ್ಲಿ ವ್ಯಕ್ತಿಗಳಿಗೆ ಹಿರಿಯರ ಮೇಲೆ ನೆರವಿನಲ್ಲಿ ಆಶೆ ಇದ್ದಿದ್ದರಿಂದ ಅವರು ಹೊರಗಿನ ಬಾಹ್ಯ ಪ್ರಪಂಚದ ಜ್ಞಾನ ಅನ್ನೋದು ಬರೋದಿಲ್ಲ. ಹಾಗೆ ಸುಜನ ಪಕ್ಷಪಾತ ಮತ್ತು ಆಂತರಿಕ ಘರ್ಷಣೆಗಳಾಗ್ತವೆ. ಸುಜನ ಪಕ್ಷಪಾತ ಅಂದಾಗ ತಮ್ಮ ಕುಟುಂಬದಲ್ಲೇ ಕಲಹಗಳಾಗ್ಬೋದು. ಹಾಗೆ ಆಂತರಿಕ ಘರ್ಷಣೆ, ಕುಟುಂಬದಲ್ಲಿ ಸ್ತ್ರೀಯರು, ಪುರುಷರ, ಅಣ್ಣ ತಮ್ಮಂದಿರು ಅಥವಾ ಗಂಡ ಹೆಂಡತಿರು ಜಗಳ ಮಾಡ್ಬೋದು, ಹೊಡೆದಾಡ್ಬೋದು. ಇದರಿಂದ ಏನಾಗ್ತದೆ, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ ಅನ್ನೋದು ಇರೋದಿಲ್ಲ. ಹಾಗೆ ಈ ಅವಿಭಕ್ತ ಕುಟುಂಬದ ಮತ್ತೊಂದು ಅನನುಕೂಲ ನೋಡಿದರೆ ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಕಷ್ಟ ಆಗುತ್ತೆ. ಕುಟುಂಬದಲ್ಲಿರೋದ್ರಿಂದ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. 206 ಜನ ದುಡಿತಾರೆ ಅನ್ನೋದರೆ 206 ಜನಕ್ಕೆ ತಕ್ಕನಾಗಿ ಇಲ್ಲಿ ದುಡ್ಡು ವೇಸ್ಟ್ ಆಗ್ತಾ ಹೋಗುತ್ತೆ. 206 ಜನಕ್ಕೆ ಬಟ್ಟೆ ತರಬೇಕು, 206 ಜನಕ್ಕೆ ಅಂದಾಗ ಊಟವನ್ನು ಮಾಡಲಿಕ್ಕೆ, ಅಡಿಗೆ, ರೇಷನ್ ಅವೆಲ್ಲವನ್ನು ತರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಿಂಪಲ್ ಆಗಿ ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಲ್ರಿಗೂ ಕೂಡ ಈಗ ಹೆಣ್ಮಕ್ಳಿಗೆ ಬಟ್ಟೆಗಳನ್ನು ತರಬೇಕಂದಾಗ ಕನಿಷ್ಠ ಕೂಡ ದುಡ್ಡನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಬೇಕಾಗಿರುವಂಥ ಮೇಕಪ್ ಸೆಟ್ಗಳಾಗಿರ್ಬೋದು ಅಥವಾ ಹೂಗಳು, ಡ್ರೆಸ್ಸು, ಸ್ಲಿಪ್ಪರ್ಗಳು ಅಂದಾಗ ಹಣ ಅನ್ನೋದು ಹೆಚ್ಚು ನಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಅವಿಭಕ್ತ ಕುಟುಂಬದಲ್ಲಿ ಉಳಿತಾಯ ಮಾಡೋದಕ್ಕೆ ತುಂಬಾ ಕಷ್ಟ. 206 ಜನ ಇದ್ದಾರೆ ಅಂದರೆ, ಉದಾಹರಣೆ ನರಸಿಂಗನ ಕುಟುಂಬದಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡೋದಿಲ್ಲ. ನೀವು ನೋಡ್ಬೋದು 206 ಜನ ಇದ್ದಾರೆ ಅನ್ನೋದಾದ್ರೆ ಅಲ್ಲಿ ವರ್ಷಕ್ಕೆ 12 ಲಕ್ಷ ಬೆಳೀತಾರೆ. ಆ 12 ಲಕ್ಷ ದುಡ್ಡಿನಲ್ಲಿ ಏನು ಮಾಡ್ತಿದ್ರು ಅಂದರೆ 10 ಲಕ್ಷ ರೂಪಾಯಿ ಬರೀ ಕೂಲಿಕಾರರಿಗೆ ಕೃಷಿ ಉಪಕರಣಗಳನ್ನ ಮನೆಗೆ ಬೇಕಾಗಿರೋದನ್ನು ಮಾತ್ರ ಕೊಂಡ್ಕೊಳ್ತಾರೆ. ಇನ್ನು ಉಳಿದಿದ್ದು 2 ಲಕ್ಷ ರೂಪಾಯಿ. ಏನಾದರೂ ಹಬ್ಬ ಬಂತಂದ್ರೆ ಅದು ಕಂಪ್ಲೀಟಾಗಿ ಮುಗಿದು ಹೋಗ್ತದೆ. ಹಾಗಾಗಿ ದುಡ್ಡನ್ನು ಉಳಿತಾಯ ಮಾಡಲಿಕ್ಕೆ ತುಂಬಾ ಕಷ್ಟ. ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಅನ್ನೋದವರಲ್ಲಿ ಇರೋದಿಲ್ಲ. ಇಷ್ಟು ಈ ಅವಿಭಕ್ತ ಕುಟುಂಬಕ್ಕೆ ಅನನುಕೂಲತೆ ಹೇಳ್ಬೋದು. ಕೊನೆಯದಾಗಿ ಸಾಮಾಜಿಕ ಚಲನೆಗೆ ಮಾರಕ ಆಗುತ್ತೆ. ಇಲ್ಲಿ ವ್ಯಕ್ತಿಗಳು ಸಮಾಜದಲ್ಲಿ ಬೆಳಿಬೇಕು, ಸಮಾಜ ಬದಲಾವಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರುವಂಥ ವ್ಯಕ್ತಿಗಳಲ್ಲಿ ಇಲ್ಲೇನಾಗ್ತಿದೆ, ಅವರಲ್ಲಿ ಯಾವ ಸ್ವಂತ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸಲಿಕ್ಕೆ ಅಥವಾ ಅವರ ಪ್ರತಿಭೆಗಳನ್ನು ವ್ಯಕ್ತಪಡಿಸಲಿಕ್ಕೆ ತುಂಬಾ ಕಷ್ಟ.
ಈಗ ಉದಾಹರಣೆ ನಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಚಿಕ್ಕ ಮಗು ಇದ್ದಾನೆ ಅಂದ್ರೆ ಅವ್ನು ತುಂಬ ಟ್ಯಾಲೆಂಟ್ ಇದ್ದಾನೆ ಅನ್ನೋದಾದ್ರೆ ಅವನನ್ನು ಕುಟುಂಬದಿಂದ ಹೊರಗೆ ಕಳಿಸಿದಾಗ, ನಗರಗಳಿಗೆ ಕಳಿಸಿದಾಗ ಅವನ ಪ್ರತಿಭೆ ಸಾಮರ್ಥ್ಯ ಅನ್ನೋದು ಬೆಳೀತಾ ಹೋಗುತ್ತೆ. ಅಂಥ ಪ್ರತಿಭೆ ಇರುವಂಥ ವ್ಯಕ್ತಿಗಳನ್ನು ಜಮೀನಲ್ಲಿ ದನಗಳನ್ನು ಕಾಯಲಿಕ್ಕೆ ಅಥವಾ ಜಮೀನಲ್ಲಿ ಕೃಷಿ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಇಟ್ಕೊಂಡಾಗ ಅವನ ವ್ಯಕ್ತಿತ್ವ ಅನ್ನೋದು ತುಂಬ ಚಲನೆಗೆ ಕಾರಣ ಆಗ್ತದೆ. ಅಂದರೆ ಕೆಳಮಟ್ಟದ ಸ್ಥಾನಮಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸ್ತ್ರೀ ಸ್ಥಾನಮಾನ ಕೆಳದಸ್ತಿಗೆ ಕಾರಣ ಆಗಿದೆ. ಸ್ತ್ರೀಯರ ಸ್ಥಾನಮಾನ ಅನ್ನೋದೇನಾಗಿದೆ, ಈ ಅವಿಭಕ್ತ ಕುಟುಂಬದಲ್ಲಿ ಈ ಪುರುಷರಿಗಿಂತ ಹೆಚ್ಚು ಕೆಳದಸ್ತಿ ಗುಲಾಮರ ರೀತಿಯಲ್ಲಿ ಸ್ತ್ರೀಯರನ್ನ ನೋಡ್ತಾ ಇದ್ದಾರೆ. ಹಾಗೆ ಈ ಕೆಲವೊಂದು ಸ್ಥಾನದಲ್ಲಿ ಪುರುಷರ ಅಥವಾ ಯೌವನದಲ್ಲಿ ಏನು ಮಾಡ್ತಾರೆ, ಸ್ತ್ರೀಯರನ್ನು ಕೂಡ ನಿರ್ಬಂಧಿಸ್ತಾ ಇದ್ರು, ಹೊರಗೆ ಹೋಗೋದಂತೆ, ಹಾಗೆ ಅವರು ಯಾವುದೇ ಫಂಕ್ಷನ್ ಕಾರ್ಯಕ್ರಮಗಳಿಗೆ ಹೋಗದಂತೆ ಅವರನ್ನ ನಿಷೇಧಿಸಿದ್ರು. ಹಾಗೆ ಅತಿ ಸಂತಾನದಿಂದ ಏನಾಗುತ್ತೆ, ತಂದೆ ತಾಯಿಗಳಿಗೆ ಈ ಅದರಲ್ಲಿರುವಂಥ ಜನರಲ್ಲಿ ಇರಲಿಲ್ಲ. ಇಲ್ಲಿ ಜಾಸ್ತಿ ತಂದೆ ತಾಯಿಗಳು ಅತಿ ಸಂತಾನವನ್ನು ಪಡೆದಿದ್ರು. ಯಾಕಂದರೆ ಮಕ್ಕಳನ್ನು ಪೋಷಣೆ ಮಾಡೋದು ಅವ್ರಿಗೆ ಅಷ್ಟೊಂದು ಜವಾಬ್ದಾರಿ ಇರಲಿಲ್ಲ. ಯಾಕಂದರೆ ಕುಟುಂಬದಲ್ಲಿ 4, 5, 8 ಜನ ಮಕ್ಕಳಾಗ್ತಾ ಇದ್ರು ತಂದೆ ತಾಯಿಗಳು. ಹಾಗಾಗಿ ಅವರೇನಿಲ್ಲ, ಈ ಬೇರೆಯವರು ಈ ಮಗು ಇದ್ದಾರೆ ಅಂತಾರೆ ಇನ್ನೊಬ್ರು ನೋಡ್ಕೊಳ್ತಾ ಇದ್ರು. ಇದನ್ನೇನಂತ ಆ ಕುಟುಂಬದಲ್ಲಿ ಜನಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇತ್ತು. ಇದರಿಂದ ಸ್ತ್ರೀಯರ ಸ್ಥಾನಮಾನ ಅನ್ನೋದು ಕೆಳ ಅಂತಸ್ತಿಗೆ ತಲುಪಿದೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು? ಇಷ್ಟು ಅವಿಭಕ್ತ ಕುಟುಂಬದ ಅನುಕೂಲಗಳು ಮತ್ತು ಈ ಅನನುಕೂಲಗಳನ್ನು ನಿಮಗೆ 5 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ, ನೆನಪಿರಲಿ. ಓಕೆ, ಮುಂದಿನ ತರಗತಿಯಲ್ಲಿ ಅವಿಭಕ್ತ ಕುಟುಂಬದ ಪರಿವರ್ತನೆ ಮತ್ತು ಆ ಪರಿವರ್ತನೆಗೆ ಕಾರಣಗಳನ್ನು ಕುರಿತು ತಿಳ್ಕೊಳ್ಳೋಣ. ಅಂದರೆ ಕುಟುಂಬದಿಂದ ಏನೇನೆಲ್ಲ ಬದಲಾವಣೆ ಆಯಿತು, ಚೇಂಜಸ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಮುಂದಿನ ತರಗತಿಯಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.